ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ವೀಕ್ಷಕರೇ, ಇವತ್ತು ನಮ್ಮೊಡನಿರುವವರು ಡಾಕ್ಟರ್ ಎಸ್ ಗುಬ್ಬಿಯವರು. ಎಸ್ ಗುಬ್ಬಿಯವರು ಎಲುಬು ಮತ್ತು ಕೀಲು ತಜ್ಞರು. ಈ ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳ ಹೆಸರುವಾಸಿಯಾಗಿರ್ತಕ್ಕಂಥ ವೈದ್ಯರು. ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಕೊಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿ ಡಾಕ್ಟರ್ ಅನುಪಮಾ ನಿರಂಜನ ವೈದ್ಯ ಮತ್ತು ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ. ಈ ಪ್ರಶಸ್ತಿಗೆ 2023ನೇ ಸಾಲಿಗೆ ಶ್ರೀಯುತ ಗುಬ್ಬಿಯವರು ಆಯ್ಕೆಯಾಗಿದ್ದಾರೆ. ಅಂದರೆ 3 ವರ್ಷಗಳ ಪ್ರಶಸ್ತಿಯನ್ನು ಏಕಕಾಲಕ್ಕೆ ಕೊಡುವ ಸಂದರ್ಭದಲ್ಲಿ ಇವರು 2023ನೇ ಸಾಲಿನ ಈ ಪ್ರಶಸ್ತಿ ಸಂದಿದೆ. ಇಂತಹ ಡಾಕ್ಟರ್ ಗುಬ್ಬಿಯವರು ಈ ಭಾಗದಲ್ಲಿ ಭಾಳ ಸರಳ ಸಜ್ಜನಿಕೆ ವೈದ್ಯ ಅಂತ ನಾನು ಹೇಳಿದೆ. ಭಾಳ ಅಂದರೆ ಬಡಬಗ್ಗರಿಗೆ, ಭಾಳ ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವ ವೈದ್ಯರು ಕೂಡ ಇದೆ. ಯಾಕೆಂದರೆ ಇವರು ಮಾನವೀಯ ಮುಖದಿಂದ ಕೆಲಸ ಮಾಡುವವರು. ಇವತ್ತು ವೈದ್ಯರಿಗೆ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ವೈದ್ಯೋ ನಾರಾಯಣ ಹರಿ ಅಂತ ನಾವು ಹೇಳ್ತೇವೆ. ಅದಕ್ಕೆ ತಕ್ಕಂತೆ ಡಾಕ್ಟರ್ ಎಸ್ ಗುಬ್ಬಿಯವರು ಭಾಳ ವಿಶೇಷವಾಗಿ ಅವರ ಎಸ್ ಗುಬ್ಬಿ ಅಂತ ಅವರ ಹೆಸರು ಇದ್ದರೂ ಕೂಡ ಸಿದ್ದಬಸಯ್ಯ ಶಿವಶಂಕರಯ್ಯ ಗುಬ್ಬಿ ಅಂತ ಇವರ ಹೆಸರು, ಪೂರ್ಣ ಹೆಸರು. ಆದರೆ ಈ ಭಾಗದಲ್ಲಿ ಎಸ್ ಗುಬ್ಬಿ ಅಂತಲೇ ಜನಪ್ರಿಯರಾದವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈ ಸಾಲಿನ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಡಾಕ್ಟರ್ ಅನುಪಮಾ ನಿರಂಜನ ಸಾಹಿತ್ಯ ಅಥವಾ ವೈದ್ಯ ಸಾಹಿತ್ಯ ವಿಜ್ಞಾನಗಳಿಗೆ ಸಂಬಂಧಪಟ್ಟಂತೆ ಕೊಡುವಂಥ ಒಂದು ಪ್ರಶಸ್ತಿಗೆ ತಾವು ಭಾಜನರಾಗಿದ್ದೀರಿ. ಬಹಳ ಸಂತೋಷ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈ ಪ್ರಶಸ್ತಿ ಬಂದಾಗ ನೀವು ನಿರೀಕ್ಷಿತ ಇತ್ತ ನಿಮಗೆ? ನಾನು ನಿರೀಕ್ಷಿಸಿರಲಿಲ್ಲ. ಆದರೂ ಏನೋ ಒಂದು ಪರಿಸರದ ಒಂದು ಏನಂತೀರಿ ಅದರ ಒಂದು ಕೆಲವರು ವಿಚಾರ ಮಾಡಿ ಕೊಟ್ಟಿರ್ಬೋದು ಅಂತ ನನಗೆ ಅನಿಸುತ್ತೆ. ಹೌದು, ನಿಮ್ಮ ಕೆಲಸ ಕಾರ್ಯವನ್ನು ನೋಡಿ. ಮುಖ್ಯವಾಗಿ ನಿಮ್ಮನ್ನು ಈ ಒಂದು ಸಾಹಿತ್ಯ ಕ್ಷೇತ್ರ ಅಥವಾ ವೈದ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಗುರುತಿಸಲಿಕ್ಕೆ ಮುಖ್ಯವಾದ ಮಾನದಂಡ ಏನು ಸರ್? ಯಾವುದನ್ನು ಗಮನಿಸಿದ್ದಾರೆ ಅಂತ? ಮುಖ್ಯವಾಗಿ ಜನಸೇವೆ ಬಹಳ ಮುಖ್ಯವಾದದ್ದು ನನಗನ್ಸುತ್ತೆ ವೈದ್ಯನಾಗಿ. ಎರಡನೇದು ಅಂತಂದ್ರೆ ಸಾಹಿತ್ಯಕ ದೃಷ್ಟಿಯಿಂದ ಹೇಳ್ಬೇಕಂತಂದ್ರೆ ಸಾಹಿತ್ಯಕ ಇವರ ಕೊಡುಗೆ ಏನು, ಅದರಲ್ಲಿ ಮತ್ತು ವೈದ್ಯಕೀಯ ಸಾಹಿತ್ಯದ ಅಥವಾ ವಿಜ್ಞಾನದ ಕೊಡುಗೆ ಏನು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಮಾಡಿರಬಹುದು ಅಂತ ನನಗೆ ಅನ್ಸುತ್ತೆ. ಈಗಾಗಲೇ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀರಿ ಗುಬ್ಬಿಯವರೇ, ಏನೇನಿತ್ತು, ಯಾವ ರೀತಿ ಇತ್ತು ಅಂತ? ಭಾಳ ಅತ್ಯುತ್ತಮವಾಗಿ ಅದನ್ನು ಅಚ್ಚುಕಟ್ಟಾಗಿ ಅದನ್ನು ವ್ಯವಸ್ಥೆ ರೀತಿಯಲ್ಲಿ ನಮಗೆ ಕೊಟ್ಟದ್ದು ಭಾಳ ಪ್ರಶಂಸನೀಯವಾದದ್ದು. ಸುಮಾರು 3 ಅಥವಾ 4 ವರ್ಷಗಳಿಂದ ಕೊಡಬೇಕಾಗಿದ್ದಂಥ ಈ ಒಂದು ಪ್ರಶಸ್ತಿಯನ್ನು ಒಟ್ಟಾರೆ ಸೇರಿ ಈ ಸಾಂಸ್ಕೃತಿಕ ಇಲಾಖೆಯವರು ವಿಚಾರ ಮಾಡಿ ಎಲ್ಲರಿಗೂ ಅಂಥದ್ದು ಪ್ರೋತ್ಸಾಹ ಮಾಡಿದ್ದು ಭಾಳ ಒಳ್ಳೆಯ ವಿಚಾರ. ಏಕಕಾಲಕ್ಕೆ ಅದು ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ ಇರ್ಬೋದು, MM ಕಲಬುರ್ಗಿ ಮಾನವಿಕ ವಿಚಾರ ಅಧ್ಯಯನದ ಪ್ರಶಸ್ತಿ ಇರ್ಬೋದು, ನಮಗೆ ಕೊಟ್ಟಂಥ ಡಾಕ್ಟರ್ ಅನುಪಮಾ ನಿರಂಜನ ವೈದ್ಯಕೀಯ ಮತ್ತು ವಿಜ್ಞಾನ ಪ್ರಶಸ್ತಿ ಇರಬಹುದು. ಮತ್ತು ಇವನು ಹಲವಾರು ಪುಸ್ತಕಗಳ ಒಂದು ಪ್ರಕಾಶನ ಆಯಿತು, ಪ್ರಸಾರಣ ಆಯಿತು, ಮತ್ತು ಮುಖಪುಟದ ಸಹ ವಿನ್ಯಾಸ ಸಲುವಾಗಿ ಅದಕ್ಕೂ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಪುಸ್ತಕ ಅರ್ಥ ಇದು ಒಂಥರದ ಭಾಳ ಒಳ್ಳೆಯ ವಿಚಾರ ಅಂತಂದರೆ ಒಂದು ಪ್ರೋತ್ಸಾಹದಾಯಕ ವಿಚಾರ ಅಂತಕ್ಕಂಥ ಮಾತನ್ನು ಸರ್ಕಾರದ ಬಗ್ಗೆ ನಾನು ಹೇಳೋಕೆ ಇಚ್ಛಿಸ್ತೇನೆ. ತಾವು ವೈದ್ಯರಾಗಬೇಕು ಎನ್ನುವುದು ನಿಮ್ಮ ಮೂಲ ಆಶಯ ಇತ್ತ ಅಥವಾ ಅಚಾನಕವಾಗಿ ಆ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು? ಮೊದಲನೇದಾಗಿ ನನ್ನ ಇದು ಹಳ್ಳಿ ಸೇವೆ ಅಂತ ಅನ್ಬೋದು ಒಂದು. ಎರಡನೇದು ತಾವೇನು ಕೇಳಿದ್ರಿ, ನಿಮ್ಗೆ ಇದು ಪ್ರೇರಣೆ ಏನು ನನಗೆ ಆಸೆ ಇತ್ತು ಅಂತಾರ. ನಮ್ಮ ಯಾವ ಸಣ್ಣ ವಯಸ್ಸಿನಲ್ಲಿ ಇತ್ತೀಚೆಗೆ ಎಲ್ಲ ಮಕ್ಕಳಲ್ಲಿ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು ಅಂತ ಒಂದು ಕಲ್ಪನೆ ಕನಸು ಇರುತ್ತೆ. ಈಗ ಆಂಬಿಷನ್ ನಮ್ಮ ಕಾಲದಲ್ಲಿ ನನಗನ್ಸೋ ಮಟ್ಟಿಗೆ ಆ ಥರದ ಆಂಬಿಷನ್ಸ್ ಏನಿತ್ತಿದಲ್ಲ, ಏನೋ ಓದಿದ್ರೆ ಸಾಕು ಅಮ್ಮಂಗಿತ್ತು. ಇದರಲ್ಲಿ ನಮ್ಮ ತಂದೆ ತಾಯಂದರೆ ನಾನು ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಈಗ ಹೇಳ್ತೇನೆ. ಅವರ ಒಂದು ಪ್ರಯತ್ನ, ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಇದ್ದವರು ನಾವು. ಗ್ರಾಮೀಣ ಭಾಗ ನಮ್ಮ ಕೊಂಕಲ ಶಹಾಪುರ ತಾಲೂಕು ಒಂದು ಹಳ್ಳಿ, ಕುಗ್ರಾಮ, ಯಾದಗಿರಿ ಜಿಲ್ಲೆ, ಸಗರನಾಡಿನ ಒಂದು ಊರಿನವರು. ಹೊಳೆದಂಡಿಗೆ ಇರ್ತಕ್ಕಂಥ ಒಂದು ಕುಗ್ರಾಮ ಅಂತ ಅನ್ಬೋದು. ನಾವು ಊರಿಗೆ ಬರ್ಬೇಕಾದ್ರೆ ಈ ಕಡೆ ಒಂದು ಹಳ್ಳ, ಆ ಊರಿಗೆ ಹೋಗ್ಬೇಕಾದ್ರೆ ಈ ಕಡೆ ಒಂದು ಹಳ್ಳ, ಇಂಥದನ್ನ ದಾಟಿ ನಾವು ಓದಕ್ಕೆ ಬರ್ತಿದ್ವಿ ನಾವು. ಯಾಕಂದ್ರೆ ಪ್ರೈಮರಿ ಸ್ಕೂಲ್ ಅಂದ್ರೆ 3ನೇ ತನ ನಮ್ಮಲ್ಲಿತ್ತು. ಇಂಥ ಇದರಲ್ಲಿನೂ ನಾವು ಇದು ನಮ್ಮ ತಂದೆಯವರ ಪ್ರೇರಣೆಯಿಂದ ನಾವು ಇಲ್ಲಿ ಬಂದೀನಿ ಅಂತ ಅನ್ಬೋದು. ತದನಂತರ ನಾವು ಒಂದು ಬುದ್ಧಿಮತ್ತೆ ತಾನೇ ಬೆಳವಣಿಗೆ ಆಗಿರ್ಬೋದು, ಸ್ವಲ್ಪ ಕಲ್ತು ಈ ಮಟ್ಟಕ್ಕೆ ಬಂದಿರಬಹುದು ಅಂತ
ಈಗ ತಾವು ಹೇಳಿದ್ರಿ ನಿಮ್ಮ ಸ್ವಗ್ರಾಮದಲ್ಲಿ 3ನೇ ಇಯತ್ತೆವರೆಗೆ ಇತ್ತು, 3ನೇ ಕ್ಲಾಸ್ ಕಲೀಲಿಕ್ಕೆ ಅವಕಾಶ ಇತ್ತು. ಮುಂದೆ ಏನ್ ಮಾಡಿದ್ರಿ? ಎಲ್ಲಿ ಮುಂದೆ 4ನೇ ತುಮಕೂರು ಅಂತ ಪಕ್ಕದ ಹಳ್ಳಿ, 5ನೇ 6ನೇ ನಮ್ಮ ಸುರ್ಪುರ. ಅದ್ರಲ್ಲಿ ಯಾಕಂದ್ರೆ ನಮ್ಮ ಅಪ್ಪ ಅವರು ಬಟ್ಟೆ ಅಂಗಡಿ ಇಟ್ಟರಲ್ಲಿ, ಬಟ್ಟೆ ಅಂಗಡಿ ಇಟ್ಟೋದಕ್ಕೆ ಏನೋ ಒಂದು ವಿಚಾರ ಅಲ್ಲಿ ಬಂತು. ಅಲ್ಲಿ 2 ವರ್ಷ ಇದ್ವಿ. ಮತ್ತೆ ಪುನಃ ಅದು ಬಟ್ಟೆ ಅಂಗಡಿ ತೆಗೆದ ನಂತರ 7ನೇ ಓದ್ಬೇಕಲ್ಲ. ಮತ್ತೆ ಅದು ನಮ್ಮ ಪಕ್ಕದ ಊರಾದ ಒಡಿಗೇರಿ ಅಂತ ಈಗ ತಾಲೂಕಾಗಿದೆ. ಈಗ ಅದೇ ತಾಲೂಕದಲ್ಲೇ ನಾನು ಮೆರವಣಿಗೆ ಮಾಡಿದ್ರು ಮೊನ್ನೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಮಾಡಿ. ಸೊ ಆ ಒಡಿಗೇರಿಯಲ್ಲಿ ನಾನು 7ನೇ ಓದ್ ನಾನು. ತದನಂತರ 8ನೇತ್ತು ನಮ್ಮ ಯಾದಗಿರಿಯಲ್ಲಿ, ನಮ್ಮ ಸಣ್ಣಪ್ಪನ ಊರಲ್ಲಿ. 9 ಹಿಡ್ಕೊಂಡು ನಾವು 9, 10 ಇದೇ ನಮ್ಮ MPHS ಗುಲ್ಬರ್ಗಾದಲ್ಲಿ 9, 10. ನಂತರ PUC, BSc ಗವರ್ಮೆಂಟ್ ಕಾಲೇಜ್ ಎಲ್ಲ ಓದಿದ್ದು ಗವರ್ಮೆಂಟ್ ಕಾಲೇಜ್. ನೋಡಿ, ಸರ್ಕಾರಿ ಶಾಲೆಗೆ ಹೇಳಿದ ಪ್ರತಿಭೆ ಇದು. ನಿಮ್ಮ ವೈದ್ಯಕೀಯ ವೃತ್ತಿಗೆ ಸೇರ್ಬೇಕಾದ್ರೆ MBBS ಎಲ್ಲಿ ಮಾಡಿದ್ರಿ? MBBS ನಾನು ಬಳ್ಳಾರಿಯಲ್ಲಿ ಮಾಡಿದೆ, ಬಳ್ಳಾರಿ ಮೆಡಿಕಲ್ ಕಾಲೇಜ್ ಅಂತ. ಅವಾಗ ಕೆಲವೇ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದ್ದು, ಅದರಲ್ಲಿ ಅದು ಒಂದು. ಸರ್, ಈಗ ವೈದ್ಯರು ಅಂದ್ರೆ ಬೇರೆ ಬೇರೆ ಬಹಳ ದೊಡ್ಡ ದೊಡ್ಡ ಸರ್ಜನ್ ಆಗೋದು ಎಲ್ಲ ಇದೆ. ನೀವು ಮಾತ್ರ ಆರ್ಥೋ ಸರ್ಜನ್ ಆಗಬೇಕು ಅಂತ ಹೋದ್ರಲ್ಲ, ಯಾಕೆ ಅದು ಆಯ್ಕೆ ಆಗಿತ್ತಂತೆ? ಅದು ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡಿದ್ದು ಅನ್ನೋದಕ್ಕಿಂತ, ನಾವಿಲ್ಲಿ MR ಮೆಡಿಕಲ್ ಕಾಲೇಜ್ನಲ್ಲಿ ಇದ್ದಾಗ ನಾವೊಂದು ಬೇರೆ ಡಿಪಾರ್ಟ್ಮೆಂಟ್ನಲ್ಲಿದ್ವಿ. ಅಲ್ಲಿ ಬರೀ ಟೀಚಿಂಗ್ ಇರ್ತಿತ್ತು, ಬಯೋಕೆಮಿಸ್ಟ್ರಿ. ತದನಂತರ ನಮ್ಮಲ್ಲಿ ಇರ್ತಕ್ಕಂಥ 6 ಜನ, ನಾವು 6 ಜನ ಅವಾಗ ಒಂದು ಏನು ಸಿಸ್ಟಮ್ ಇತ್ತಂದ್ರೆ, ಆ ಕಡೆಯಿಂದ ಈ ಕಡೆ ಯಾವುದು ಕ್ಲಿನಿಕಲ್ ಸೈಡ್ ರೋಗಿಗಳ ಒಂದು ಅಟ್ಯಾಚ್ಮೆಂಟ್ ಬೇಕಲ್ಲ, ಅದಿದ್ರೇನೆ ಅದು ಡಾಕ್ಟರ್ ಅಮ್ಮಂಗೆ ಅನಿಸ್ಕೊಳ್ಳೋದು. ಆ ಒಂದು ವಿಚಾರದಲ್ಲಿ ನಮ್ಮಪ್ಪ ಅವರಾದ್ರೂ ಅಂತಿದ್ರು, ಇದು ಏನು ಮಾಸ್ತರ್ ಆಗಿಬಿಟ್ಟೇನು ಅಂತಿದ್ರು. ಸೊ ಆ ಒಂದು ವಿಚಾರದಲ್ಲಿ ಅದಕ್ಕೆ ಆಸೆ ಅಂತಲ್ಲ, ಅದು ಒಂದು ನಮಗೆ ಚಾನ್ಸ್ ಸಿಕ್ತು. ಯಾವುದೋ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ, ಎಲ್ಲಿ ಸೊಸೈಟಿನಲ್ಲಿ ಕ್ಲಿನಿಕಲ್ ಸೈಡ್ ಹೋಗೋದಕ್ಕೆ ಒಂದು ಚಾನ್ಸ್ ಸಿಕ್ತು. ಅದರಲ್ಲಿ ನಾವು ಕಡೆಯವರು 6 ಜನ. 6 ಜನದಲ್ಲಿ ನನಗೆ ಏನು ಮಾಡ್ಬೇಕು ಅಂದ್ರೆ ಟಫೆಸ್ಟ್ ಇದ್ದದ್ದು ನನಗೆ ಕೊಟ್ಟರು. ಇದ್ದದ್ದು ಹೇಳ್ಬೇಕಂತಂದ್ರೆ ಅವ್ರಿಗೆ ಏನೇನು ಬೇಕು ತಾವು ತೊಗೊಂಡ್ರು, ಸರಳ ಇದ್ದದ್ದು. ನನಗೆ ಬಿರುಸಾದದ್ದನ್ನು ನಾನು ಕೊಟ್ಟರು ಅಂತ ನಾನು ಅವ್ರಿಗೆ ಬೈತಾ ಇಲ್ಲ, ಒಳ್ಳೇದಾಯ್ತು. ಇನ್ನೊಂದು ಏನದಲ್ರಿ ಸಾಹೇಬ್ರೆ, ನಾವು ಎಲ್ಲಿ ಇರ್ತೀವಿ, ಪಿವ್ನೇ ಇರಲಿ, ಪ್ರೆಸಿಡೆಂಟ್ ಇರಲಿ, ಯಾವುದೇ ಇರಲಿ, ಯಾವುದೇ ನೌಕರಿ ಇರಲಿ, ಅದರಲ್ಲಿ ನಾವೇನು ತಾವು ಪ್ರಾಮಾಣಿಕವಾಗಿ ಮಾಡತಕ್ಕಂಥ ಕೆಲಸ, ಶ್ರದ್ಧೆಯುಳ್ಳ ಕೆಲಸ, ಏನಂತ ಕಾರ್ಯಕ್ರಮ ಏನಂತೀರಿ, ಶ್ರದ್ಧೆಯುಳ್ಳ ಕಾರ್ಯ ಅಥವಾ ಶ್ರದ್ಧೆಯುಳ್ಳ ಕಾಯಕ ಅಂತಾರಲ್ಲ ಬಸವಣ್ಣವರು, ಆ ರೀತಿ ಮಾಡಿದರೆ ಎಲ್ಲ ನೀವು ನೌಕರಿಯಲ್ಲೂ, ಎಲ್ಲ ನೀವು ಸ್ಥಾನದಲ್ಲಿಯೂ ನಿಮ್ಮ ಹೆಸರು ಗಳಿಸ್ತೀರಿ ಅಂತಕ್ಕಂಥ ಒಂದು ನನ್ನ ಅಭಿಲಾಷೆ ಇದೆ. ಅಂದರೆ ಯಶಸ್ಸು ಹೊಂದಬಹುದು. ಸರ್, ಈಗ ವೈದ್ಯಕೀಯ ವೃತ್ತಿಯನ್ನು ಮಾಡಿದ್ರಿ, ನೀವು ಎಲ್ಲೆಲ್ಲಿ ವೃತ್ತಿಯನ್ನು ಮಾಡಿದ್ರಿ? ಮುಖ್ಯವಾಗಿ ಮೇನ್ ಇಲ್ಲೇನೆ. ನಂತರ ಅದು ರಿಟೈರ್ಮೆಂಟ್ ಆದ ನಂತರ ಸ್ವಲ್ಪ ಇನ್ನೊಂದು ನೆಕ್ಸ್ಟ್ ಪೀರಿಯಡ್ ಇರುತ್ತಲ್ಲ, ಒಂದು ಇದರಲ್ಲಿ ಸುಮ್ಮನೆ ಒಂದೇನು ಚೇಂಜ್ ಅಂತ ತಿಳ್ಕೊಂಡು ಬದಲಾವಣೆ ಅಂತ ಸಂಗಾರೆಡ್ಡಿಗೆ ಹೋದ್ವಿ. ಸಂಗಾರೆಡ್ಡಿಗೆ ಒಂದು 2 ವರ್ಷ 3 ವರ್ಷ ಮಾಡಿದ್ವಿ. ಟೀಚಿಂಗ್ ಪ್ರೊಫೆಷನ್ ಅನ್ನೋದಕ್ಕಿಂತ ಮಕ್ಕಳಿಗೆ ಆಪರೇಷನ್ ಪ್ಲಸ್ ಇದು ಕಲಿಸೋದು 2 ಇತ್ತು. ಈಗ ಈ ಸಂದರ್ಭದಲ್ಲಿ ನೆನೆಸ್ಬೇಕಾದದ್ದು ಡಾಕ್ಟರ್ ಸಾಸಿ ಮರಳಯ್ಯನವರು. ನಾನಲ್ಲಿ ಹೋದಾಗ ಇಲ್ಲಿ ನಂದು ಪ್ರಾಕ್ಟೀಸ್ ಮಾಡುವಂಥದ್ದು, ನಾನು ಆ ದುಡ್ಡನ್ನು ಕಳ್ಕೊತಾ ಇದ್ದೆ. ಸರ್ ಏನ್ರಿ ಸರ್ ಈ ಥರ ಅಂತ ಬೆಂಗಳೂರಿಗೆ ಹೋದಾಗ ಒಂದು ಮಾತು ಹೇಳಿದೆ ಅವರಿಗೆ. ಅಂದಾಗ ಅಲ್ಲಿ ಮಕ್ಕಳ ಒಂದು ವಿಚಾರ ಏನಿದೆ ಅಂದರೆ, ಮಕ್ಕಳು ಭಾಳ ಲೈಕ್ ಮಾಡ್ತಾರೆ ಸರ್ ಅಂತಂದ್ರೆ ಅವರು. ಅಂದಾಗ ನೋಡ್ರಿ, ದುಡ್ಡು ಕೊನೆತನ ಉಳಿಯೋದಿಲ್ಲ, ಆದರೆ ಆ ಮಕ್ಕಳ ನೀವು ಏನು ಕಲಿಸಿರ್ತೀರಿ, ಒಂದೇ ದಿನ ಪಾಠ ಮಾಡಿದ್ರು ಆ ಪಾಠ ಅವರು ಕೊನೆಯವರೆಗೂ ನೆನಪಿಟ್ಟಿರ್ತಾರ ಎಂಬ ಮಾತು ಹೇಳಿದ್ರು ಅವರು. ಇದು ನನಗೆ ದೊಡ್ಡ ಸಂದೇಶ ಆಯ್ತು. ಹೀಗಾಗಿ ನನ್ನ ಮನಸ್ಸಲ್ಲಿ ಹೋಗೋದು, ಇಲ್ಲಿ ಲುಕ್ಸಾನಾದ್ರೂ ಪರವಾಗಿಲ್ಲ ಅಂತ ಬಿಟ್ಟು ಅಲ್ಲಿ ಹೋಗಿ 3 ವರ್ಷ ಮುಗಿಸಿ ಬಂದೆ ನಾನು. ಆನಂತರ MR ಮೆಡಿಕಲ್ ಕಾಲೇಜಿನಲ್ಲಿ ನೀವು ಪ್ರಾಧ್ಯಾಪಕರ ಕೆಲಸ ಮಾಡಿದ್ರಲ್ಲ? ಅದಕ್ಕಿಂತ ಮುಂಚೆ ಮಾಡಿದ್ವಲ್ಲ. ತದನಂತರ 2 ವರ್ಷ ಏನೋ ಒಂದು ಇಲ್ಲಿ ಹ್ಯಾಂಡ್ಸ್ ಕಡಿಮೆ ಅದಾವ ಅಂತ ತಿಳ್ಕೊಂಡು ಜಿಮ್ಸ್ನಲ್ಲಿ ಗೌರ್ಮೆಂಟ್ ಅದು DNB ಅಂತ ಒಂದೇನೋ ಕೋರ್ಸ್ ಸ್ಟಾರ್ಟ್ ಮಾಡೋರಿದ್ರು. ಆ ಕಾರಣಕ್ಕಾಗಿ ಕರೆದಿದ್ರು. ಒಂದು 9 ತಿಂಗಳ ಮತ್ತು ಇನ್ನೊಂದು 6 ತಿಂಗಳ ಜಿಮ್ಸ್ನಲ್ಲಿ ಸ್ಪ್ಲಿಟ್ ಅದ 2 ಟರ್ಮ್ನಲ್ಲಿ ಆನ್ ರಿಕ್ವೆಸ್ಟ್ನಲ್ಲಿ ಕೆಲಸ ಮಾಡಿದ್ದೆ. ಡಾಕ್ಟರ್ ಗುಬ್ಬಿಯವರೇ, ತಾವು ಕೇವಲ ಮೂಳೆ ತಜ್ಞರು ಮಾತ್ರ ಅಲ್ಲ, ಜೊತೆಗೆ ನರರೋಗ, ಬೆನ್ನುರಿ ಇಂಥದ್ದಕ್ಕೂ ಕೂಡ ಚಿಕಿತ್ಸೆ ಕೊಡುವ ವೈದ್ಯರು. ಆ ಟೈಮ್ನಲ್ಲಿ ನರರೋಗ ತಜ್ಞರು ಇದ್ದಿದ್ದಿಲ್ಲ. ಅಂಥ ಸಮಯದಲ್ಲಿ ನಾವು ಏನೋ ಒಂದು ನಮ್ಮ ಲಕ್ ಅನ್ಬೇಕು, ಯಾವುದೋ ಬಾಂಬೆ ಮತ್ತು ಮಿರಜ್ಗೆ ಟ್ರೈನಿಂಗ್ ಅಂತ ಹೋಗಿದ್ವಿ. ಸ್ವಲ್ಪ ದಿವಸಗಳಲ್ಲಿ ಕೆಲವು ವಿಚಾರಗಳನ್ನು ಕಲಿತುಕೊಂಡು ನಾವೇ ಇಲ್ಲಿ ಮಾಡುವ ಪ್ರಯತ್ನ ಮಾಡಿದ್ವಿ.
ಹಲವಾರು ವಿಚಾರಗಳನ್ನು ನನ್ನ ಪುಸ್ತಕದಲ್ಲೇ ಬರೆದಿದ್ದೀನಿ ನಾನು. ಅಂದರೆ ಅವರ ಒಂದು ಸಾಹಸನೇ ಆ ಅತಿ ಅನುಭವ ಇರಲಾರ್ದೇನೆ ಸ್ವಲ್ಪ ಅನುಭವದಲ್ಲೇ ಇಲ್ಲಿ, ಯಾಕಂದ್ರೆ ಅತಿ ಬಡವರು ಇಲ್ಲಿಂದ ಗುಲ್ಬರ್ಗಾದಿಂದ ಸೊಲ್ಲಾಪುರ ದೊಡ್ಡದು, ಮತ್ತೆ ಅದಕ್ಕಿಂತ ದೊಡ್ಡದು ಹೈದರಾಬಾದ್, ಪುಣೆ, ಇವೆಲ್ಲ ದೊಡ್ಡ ಜಾಗಗಳು. ಅಲ್ಲಿ ಹೋಗಿ ಇವರು ಖರ್ಚು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಮಯದಲ್ಲಿ ರಿಸ್ಕ್ ತಗೊಂಡು ಇಲ್ಲ ಇಲ್ಲಿ ಈ ಥರ ತೊಂದರೆ ಆಗಬಹುದು ಅಂತ ಹೇಳಿ ಮಾಡಿದ ಮೇಲೆ ಹಲವಾರು ರೋಗಿಗಳ ಗುಣಮುಖರಾದದ್ದು ನಾನು ಭಾಳ ಸಂತಸ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೇನೆ. ಗುಲ್ಬರ್ಗ ಇವತ್ತೇನು ಆರೋಗ್ಯದ ಹಬ್ಬ ಆಗ್ತಾ ಇದೆ, ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ಮುಂದುವರೆದಿದೆ. ನೀವು ವೈದ್ಯಕೀಯ ವೃತ್ತಿಯನ್ನು ಇಲ್ಲಿ ಪ್ರಾರಂಭ ಮಾಡೋಕೆ ಭಾಳ ಹಿಂದುಳಿದ ಪ್ರದೇಶವಾಗಿತ್ತು. ಇಲ್ಲಿ ವೈದ್ಯರ ಕೊರತೆ ಇತ್ತು. ಇವತ್ತು ಹೆಜ್ಜೆ ಹೆಜ್ಜೆಗೆ ಮೂಳೆ ತಜ್ಞರು ಸಿಗ್ತಾರೆ, ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ತಜ್ಞರು ಸಿಗ್ತಾರೆ. ಆ ಕಾಲಘಟ್ಟದಲ್ಲಿ ಕೆಲಸ ಮಾಡಿದ ಒಂದು ಅನುಭವವನ್ನು ಹೇಳಿ. ಈಗ ಆ ಟೈಮ್ನಲ್ಲಿ ನರರೋಗ ತಜ್ಞರು ಇದ್ದಿದ್ದಿಲ್ಲ ಅಂತ ಹೇಳಿ ಅದು ಹಲವಾರು ಕೇಸ್ಗಳನ್ನು ಮಾಡಿದ್ದು ನನಗೆ ಭಾಳ ತೃಪ್ತಿ ಇದೆ. ಈಗ ಥೊರಾಕ್ಸ್ ಅಂತೀವಿ ನಾವು, ಥೊರಾಕ್ಸ್ ಬೆನ್ನಿನ ಟ್ಯೂಬರ್ಕ್ಲೋಸ್ ಇದ್ದು ಬೆನ್ನಿನ ಎಲುಬಿಗೆ ಹಿಂದೆ 2 ಕಾಲು ಹೋಗಿರ್ತಾವ. ಅಂಥ ಕೇಸಿಗೆ ಏನೋ ಒಂದು 3 ತಿಂಗಳಲ್ಲ 1.5 ತಿಂಗಳ 2 ತಿಂಗಳ ಇಲ್ಲಿ ಕಾಯ್ದಿಟ್ಟಂಥ ಆ ಕೇಸನ್ನು ಇಲ್ಲಿ ಕರೆಸಿ ಅದನ್ನು ಥೊರಾಕ್ಸ್ ಓಪನ್ ಮಾಡಿದ್ದು. ಥೊರಾಕೋಟೋಮಿ ಅಂತೀವಿ ನಾವು ಅದನ್ನು. ಥೊರಾಕ್ಸ್ ಓಪನ್ ಮಾಡಿ ಇವರೆಲ್ಲ ಥೊರಾಸಿಕ್ ಸರ್ಜನ್ಸು ನ್ಯೂರೋ ಸರ್ಜನ್ಸ್ ಮಾಡ್ತಕ್ಕಂಥ ಕೇಸ್ ಇದು. ಈ ಮಾಡಿದರೆ ನಮ್ಮ ಇತ್ತೀಚಿನ ಬಂದಿರತಕ್ಕಂಥ ನಮ್ಮ ಜೂನಿಯರ್ ಗೆಳೆಯರು ಕೇಳಿದ್ರು, ಹೌದಾ ಸರ್ ನೀವು ಮಾಡಿದ್ರೇನು ಅಂತ ಒಂದು ಇದು ಎಕ್ಸ್ಪ್ರೆಸ್ ಮಾಡ್ತಾರೆ ಅವರು. ಅದರರ್ಥ ಆ ಸಮಯದಲ್ಲಿ ಈ ಥರ ತೊಂದರೆಗಳು ಭಾಳ ಇತ್ತು. ಈಗೆಲ್ಲ ಇನ್ಸ್ಟ್ರೂಮೆಂಟ್ಸು CRM ಅಂಬೋದು ಭಾಳ ಇಂಪಾರ್ಟೆಂಟ್ ನಮ್ಗೆ. ಅದು ಬೂನು CRM ಅಂತಂದರೆ ಅದರಲ್ಲಿ ನೋಡಿ ಎಲ್ಲ ಮಾಡೋದು, ಮಳೆ ಹಾಕೋದು, ಹಿಂಗೆ ನೋಡೋದು, ಮಳೆ ಹಾಕೋದು ಅಥವಾ ಪ್ಲೇಟ್ ಹಾಕೋದು, ಇದು ಮಾಡೋದು. ಎಲ್ಲೂ ನಾವು ತಪ್ಪಾಗಲಾರ್ದಂಗೆ ನೋಡೋದು. ಆವಾಗ ತಪ್ಪುಗಳು ಜಾಸ್ತಿ ಆಗ್ತಿದ್ರೂ ಸರಿಪಡಿಸ್ತಕ್ಕಂಥ ಶಕ್ತಿ ನಾವು ಅದು ಕಲ್ಕೋಬೇಕಾಗ್ತಿತ್ತು ಅವಾಗ. ಯಾಕಂದ್ರೆ ತಪ್ಪುಗಳು ಭಾಳ ಈಗ ಅಂದ್ರೆ ಯಂತ್ರಗಳು ತಂತ್ರಗಳೆಲ್ಲ ಸಪೋರ್ಟಿವ್ ಇದೆ. ಅದು ಒಂದು ಬೂನ್ ಫಾರ್ ದಿ ಸರ್ಜನ್ಸ್ ಆರ್ ಆರ್ಥೋಪೆಡಿಕ್ ಸರ್ಜನ್ಸ್ ಆರ್ ಎನಿ ಡಾಕ್ಟರ್ ಫಾರ್ ದಟ್ ಮ್ಯಾಟರ್. ಹೌದು. ಡಾಕ್ಟರ್ ಗುಬ್ಬಿ ಅವರೇ, ನಮ್ಮ ಶರೀರದಲ್ಲಿ ಅತ್ಯಂತ ಅಧಿಕವಾಗಿರುವಂಥದ್ದು ಅಂದರೆ ಎಲುಬುಗಳೇ ಅಂತ. ಆದ ಕಾರಣ ಎಲುಬಿಗೆ ಸಂಬಂಧಪಟ್ಟಂತೆ ಅನೇಕ ಕಾಯಿಲೆಗಳು ಬರ್ತವೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸುಧಾರಣೆ ಏನು ಅಂತ ಹೇಳಿದ್ರೆ ಆ ಎಲುಬುಗಳನ್ನು ಕೂಡ ಉದ್ದ ಬೆಳೆಸಲಿಕ್ಕೆ ಆಗ್ತದೆ ಅನ್ನೋದು. ಇವತ್ತಿನ ದಿನಮಾನದಲ್ಲಿ ಈ ಮೂಳೆಗೆ ಸಂಬಂಧಪಟ್ಟಂತೆ ಯಾವ ಅತ್ಯಾಧುನಿಕವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಂಡುಕೊಳ್ಳಲಾಗಿದೆ? ಅದೇ ಎಲುಬುಗಳಲ್ಲಿ ವಿಧ ವಿಧವಾಗಿ ಕ್ಯಾನ್ಸರ್ ಬರ್ಬೋದು. ಮುಖ್ಯವಾಗಿ ಸೆಪ್ಟಿಕ್, ನೀವು ಯಾವ ಒಂದು ಉದ್ದ ಬೆಳೆದಂತಂದದಕ್ಕೆ ಆ ಒಂದು ಸೆಪ್ಟಿಕ್ ಪಾರ್ಟ್ ತಗೊಂತೀವಿ. ಅಂದ್ರೆ ಸೋಂಕು ತಗಲಿರ್ತದೆ ಅಂತೇಳಿ. ಸೋಂಕು ತಗಲಿದ ಮೇಲೆ ಅದು ಎಷ್ಟೋ ಭಾಗ ಎಲುಬು ಕೆಟ್ಟು ಬಿಡುತ್ತದೆ. ಕೆಟ್ಟು ಬಿಡೋದು ನಾವೇನು ಮಾಡ್ತೀವಿ, ಅದನ್ನು ಗ್ಯಾಪ್ ಕ್ರಿಯೇಟ್ ಆಗಿ ಮಾಡಿಬಿಡ್ತೀವಿ ಅದನ್ನು. ಸೊ ನಾವು ಲೆಂತನು ಮೇಂಟೈನ್ ಮಾಡಬೇಕು, ಉದ್ದಾನ ಮೇಂಟೈನ್ ಮಾಡಬೇಕು. ಆ ಥರದ ಇಲಿಜಾರೋ ಎಂಬುದೊಂದು 80, 90, 2000 ತನೂ ಅದು ಒಂದು ಫ್ಯಾಷನ್ದಾಗಿತ್ತದು. ಇಲಿಜಾರೋ ಅಂತ ಅದು ರಷ್ಯನ್ ಟೆಕ್ನಿಕ್, ಅದು ನಾ ಮಾಡ್ತಿದ್ದೆ. ಸೊ ಅದು ಉದ್ದ ಬೆಳೆಸೋದು ಅಂತಂದ್ರೆ ಅದು ಬೇರೆ ವಿಷಯ. ಈಗ ಉದ್ದ ಕಡಿಮೆ ಆಗಬಾರ್ದು ಅನ್ನೋದಕ್ಕೆ ಅದು ಗ್ಯಾಪ್ ಇತ್ತಲ್ಲ, ಅದು ಗ್ಯಾಪ್ ಆಮೇಲೆ ಮಾಡೋಣ ಅಂತ ತಿಳ್ಕೊಂಡು ಅದು ಎಲಿಜಾರೋ ರಿಂಗ್ಸ್ ಹಾಕಿ ಆಮೇಲೆ ಗ್ಯಾಪ್ನಲ್ಲಿ ಒಂದು ಗ್ರಾಫ್ಟನ್ನು ಹಾಕೋದು. ಇಲ್ಲಪ್ಪ ಅಂತಂದ್ರೆ ಒಂದು ಗ್ರಾಫ್ಟ್ ಹಾಕಿ ಒಂದು ಕಾಂಪ್ರೆಸ್ ಮಾಡೋದು, ಹಿಂಗೆ ಒತ್ತೋದು ಅಥವಾ ಹಿಂಗೆ ಒತ್ತೋದು. ಎರಡನೇದು ಕಾಂಪ್ರೆಷನ್. ಎರಡನೇದು ಏನಪ್ಪ ಅಂತಂದ್ರೆ ಡಿಸ್ಟ್ರಾಕ್ಷನ್. ಮೊದಲನೇದು ಕಾಂಪ್ರೆಷನ್, ಎರಡು ಡಿಸ್ಟ್ರಾಕ್ಷನ್ ಅಂದ್ರೆ ಲೆಂತ್ ಮಾಡೋದಕ್ಕೆ. ಅದು ನೀವು ಉದ್ದ ಅಂದ್ರಲ್ಲ, ಕಿರಿದಾದವನ್ನ ನಾವು ಲೆಂತ್ ಮಾಡಬಹುದು, ಉದ್ದ ಮಾಡಬಹುದು. ಅದು ಒಂದು ವಿಧಾನ. ಅದು ಇಲಿಜಾರೋ ಅಂಬೋದ್ರಿಂದ. ಅದು ಇನ್ನೊಂದು ಇಲಿಜಾರೋದ ಬೆನಿಫಿಟ್ ಏನು ಅಂತಂದ್ರೆ ಊನತೆ, ಡಂಕ ಎತ್ತಪ್ಪ ಕಾಲು ಅಂತಂದ್ರೆ ಸೀದಾ ಮಾಡ್ತಕ್ಕ. ಇವೆಲ್ಲ ಮಾಡಿದ ಕೇಸುಗಳು ಇವು. ಆ ಕಾರಣಕ್ಕೆ ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. ಅದು ಇಲಿಜಾರೋ ಅಂಬೋದು ಬಹಳ ನಮಗೆ ಅದು ಚೆನ್ನಾಗಿ ಹೆಲ್ಪ್ ಮಾಡ್ತಿತ್ತು ಆ ಒಂದು ವಿಷಯದಲ್ಲಿ. ಸರ್, ಈಗ ಈ ಎಲುಬಿಗೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾಗಿ ಕಾಡುವಂಥ ಸಮಸ್ಯೆಗಳು, ಕಾಯಿಲೆಗಳು ಏನಂತ ಹೇಳ್ತೀರಿ? ಏನಂದರೆ ಮುಖ್ಯವಾಗಿ ಈಗ ಹೇಳ್ದಂಗೆ ಈಗ ಕೆಲವೊಂದು ಕ್ಯಾನ್ಸರಸ್ ಕಂಡೀಷನ್ಸ್ ಅವು ಸ್ವಲ್ಪ ಕಡಿಮೆ ಬರ್ತಾವೆ. ಮುಖ್ಯವಾಗಿ ಇನ್ಫೆಕ್ಷನ್ನೇ, ಸೆಪ್ಟಿಕ್ ಆಗೋದು, ಸೋಂಕು, ಮತ್ತೆ ಹೆಚ್ಚಾಗಿ ಎಲುಬುಗಳು ತುಂಡಾಗೋದು, ಆಕ್ಸಿಡೆಂಟ್, ಇದು ಬಿಟ್ಟು ರೋಗ ಆಯ್ತು. ಇದಕ್ಕಿಂತ ಮುಂಚೆ ಬರೋದು ಆಕ್ಸಿಡೆಂಟ್ಸ್, ಅಪಘಾತ. ಇವು ಅಪಘಾತ ಅಂತೂ ನಂಬರ್ 1 ಅಂತ ಅನ್ಬೋದು. ಈ ಡಿಸೀಸ್ ನಲ್ಲಿ ಮೇನ್ ಇಸ್ ಆಕ್ಸಿಡೆಂಟ್, ಅಪಘಾತ. ಅದಕ್ಕೆ ಹಿಂಗಾಗಿ ಹಲವಾರು ಆಸ್ಪತ್ರೆಗಳು ಆಕ್ಸಿಡೆಂಟ್ ಹಾಸ್ಪಿಟಲ್ ಅಂತಾನೆ ಈಗ ಹೆಸರಿಟ್ಕೊಂಡ್ಬಿಟ್ಟಿದೆ. ಆ ಕಾರಣಕ್ಕೆ ಇಮಿಡಿಯೇಟ್, ಯಾಕಂದ್ರೆ ವೆಹಿಕಲ್ ಜಾಸ್ತಿ, ಅದು ಏನಂತೀರಿ ಟ್ರಾಫಿಕ್ ಜಾಸ್ತಿ, ಮತ್ತೆ ರೋಡ್ ಅನ್ನ ವೈಡನಿಂಗ್ ಆಫ್ ದ ರೋಡ್, ಜನಸಂಖ್ಯೆನೂ ಜಾಸ್ತಿ.
ಅಪಘಾತಗಳು ಜಾಸ್ತಿ. ಸೊ ಈ ಕಾರಣಕ್ಕೆ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಆ್ಯಂಡ್ ನಂಬರ್ ಆಫ್ ಏನು ಹಾಸ್ಪಿಟಲ್ಸ್. ಅದಕ್ಕೆ ಟ್ರಾಮಾ ಅಂದಾಗ ಅಲ್ಲಿ ವ್ಯವಸ್ಥಿತವಾದಂಥ ಒಂದು ಕೋಣೆ ಅಂತಕ್ಕಂಥದ್ದು. ಹೌದು ಹೌದು. ಅದರಲ್ಲಿ ಎಲ್ಲ ಮುಖ್ಯವಾಗಿ ಅನಸ್ಥೆಟಿಸ್ಟ್ ಅಂದ್ರೆ ಸುಂದ ಮಾಡ್ತಕ್ಕಂಥ ಡಾಕ್ಟ್ರು, ಅರಿವಳಿಕೆ ತಜ್ಞರು ಬಹಳ ಮುಖ್ಯವಾದದ್ದು. ಹೌದು. ಅದರ ಸಂಗಟ ಟ್ರಾಮಾ ಅಂತಂದ್ರೆ ಎಲ್ಲೆಲ್ಲಿ ಮುರಿದಿರ್ತದ ಜೋಡಿಸ್ತಕ್ಕಂಥ ಡಾಕ್ಟ್ರು ಅನ್ನೋದಕ್ಕಿಂತ ವೈಟಲ್ ಫಂಕ್ಷನ್ಸ್ ಅಂತೀವಲ್ಲ ನಾವು. ಹೌದು. ಲಿವರು ಮತ್ತು ಹಾರ್ಟು ಮತ್ತು ಅದು ಸ್ಪ್ಲೀನು, ಲಂಗ್ಸು, ಇವು ಯಾವ ಒಳಗಿನ ಒಂದು ವೈಟಲ್ ಆರ್ಗನ್ಸ್ ರಪ್ಚರ್ ಆಗಿತ್ತು ಮಾಡಿತ್ತು ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ನೋಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಹೌದು ಹೌದು. ಎಲ್ಲೇ ಒಂದು ಹಳ್ಳಿಯಲ್ಲಿ ಆಗಿರುತ್ತೆ, ಎಲ್ಲೇ ಒಂದು ದೂರದ ದಾರಿಯಲ್ಲಿ ಆಗಿರ್ತದೆ, ಶಿಫ್ಟ್ ಮಾಡ್ಬೇಕಾದ್ರೇ ಎಷ್ಟೋ ಪೇಷಂಟ್ಸ್ ಕೊಲ್ಯಾಪ್ಸ್ ಆಗಿಬಿಡ್ತಾರೆ, ಸತ್ತು ಬಿಡ್ತಾರೆ. ಹೌದು. ಆ ಕಾರಣಕ್ಕೆ ಎಮರ್ಜೆನ್ಸಿ ಶಿಫ್ಟ್ ಆ್ಯಂಡ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎರಡು ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ದಿ ಎಕ್ಸ್ಪರ್ಟ್ಸ್, ಅವೈಲಬಿಲಿಟಿ ಆಫ್ ದಿ ಎಕ್ಸ್ಪರ್ಟ್ಸ್, ತಜ್ಞರ ಒಂದು ಅವೈಲಬಿಲಿಟಿ ಭಾಳ ಮುಖ್ಯ. ಇವು ಮೂರು ಟ್ರಾಮಾ ಸೆಂಟರ್ನಲ್ಲಿ ಹೆಚ್ಚಾಗಿ ಇರ್ತಾರೆ. ಬಹಳ ಸರಳತೆಯಿಂದ ಬಹಳ ಕಡಿಮೆ ಶುಲ್ಕವನ್ನು ಬಡವರಿದ್ದರೆ ಭಾಳ ಫ್ರೀಯಾಗೇ ಮಾಡಿದಂಥ ವೈದ್ಯರು. ಅದು ಕೂಡ ಇವತ್ತು ನಿಮ್ಮನ್ನು ಪ್ರಶಸ್ತಿಗೆ ಆಯ್ಕೆ ಮಾಡುವಲ್ಲಿ ಗಣನೆಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಸರ್, ಅಂಥ ಅನುಭವ ಸ್ವಲ್ಪ ಹೇಳ್ತೀರಾ? ಒಡಿಸ್ಸಾದಿಂದ ಒಂದು ಪೇಷಂಟ್, ಇವರು LNT ಅಂತ ಒಂದು ಕಂಪನಿ, ಅವರು ಇದರಲ್ಲಿ ಕೆಲಸ ಮಾಡ್ತದೆ. ಆ ಹುಡುಗ, ಅವನಿಗೆ ಆಕ್ಸಿಡೆಂಟ್ ಆಯಿತು, ಹ್ಯೂಮರಸ್ ಅಂತ ಮುಗಿತು ಮತ್ತು ಇಲ್ಲಿ ಅಂತ ಮುರಿತು ಹಿಪ್ಪಿನಲ್ಲಿ. ಎರಡು ಕಡೆ ಮುರಿದ ತಕ್ಷಣ ಒಂದು ಕಡೆ ಅಡ್ಮಿಟ್ ಮಾಡಿದೆ. ಇದು ಪ್ರೈವೇಟ್ ಇದೆ, ಪ್ರೈವೇಟ್ ಅಡ್ಮಿಟ್ ಮಾಡಿದೆ. ಅವ್ರು ಪ್ರೈವೇಟ್ ಅಂತಲೇ ಬರ್ತಾರೆ ಮೊದಲು. ಅಡ್ಮಿಟ್ ಮಾಡಿದ ತಕ್ಷಣ ಅವ್ರು 5,000 ರೂಪಾಯಿ ಅಲ್ಲಿ ಡೆಪಾಸಿಟ್ ಮಾಡಿದ್ರು. ಭಾಳ ಇಂಟ್ರೆಸ್ಟಿಂಗ್ ಇದೆ. 5,000 ಡೆಪಾಸಿಟ್ ಮಾಡಿದ್ರು. ಮಾಡಿದ ಮೇಲೆ 1 ತಿಂಗಳಾಯಿತು. ಅವನದು ಟ್ರೀಟ್ಮೆಂಟ್ ಆಯ್ತಪ್ಪ, ಮುಗಿತಲ್ಲ, ಇದನ್ನು ಮುಗಿತು. ನಾವೇ ಒಂದು 15 ದಿನ ಎಕ್ಸ್ಟ್ರಾ ಇದನ್ನು ಸ್ಪೆಷಲ್ ಏನೋ ಇನ್ನೊಂದು ಸ್ಕ್ರೂ ಹಾಕೋದ ಅಂತ ಇಟ್ಕೊಂಡಿದ್ವಿ, ಮಾಡಿದ ಮೇಲೆ ಅವನು ಹೋಗಂದ್ರೆ ಹೋಗ್ತಾ ಇಲ್ಲ. ಊರಿಗೆ ಹೋಗಪ್ಪ ಆಯ್ತಲ್ಲ ಹೋಗು ಅಂದ್ರೆ ಹೋಗ್ತಾ ಇಲ್ಲ. ರೊಕ್ಕ ಅಂತ ನಾವು ಕೇಳಿಲ್ಲ. ಆದ್ರೆ ಅವ್ನು ಏನು ಹೇಳ್ಬಿಟ್ಟ, ಒಂದಿನ ಬಂದ, ಬೆಳಿಗ್ಗೆ ಬಂದು ಸರ್ ನೋಡ್ರಿ ಅಂದ್ರೆ ಹಿಂದಿದಾಗ ಮಾತಾಡಿ, ಸರ್ ನೋಡ್ರಿ ಒಂದು ಸ್ವಲ್ಪ ನಿಮ್ಗೊಂದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಏನಪ್ಪ ತಪ್ಪು ತಿಳ್ಕೊ? ಇಲ್ಲ, ನಮ್ಮಲ್ಲಿ ರೊಕ್ಕ ಎಲ್ಲ ಒಂದು ದುಡ್ಡಿಲ್ಲ. ಅವ ಕಂಪನಿಯವ ನಮಗೆ ಕೈ ಕೊಟ್ಬಿಟ್ಟಾನ. ಅವ ಏನು ಹೇಳ ನಿನ್ನೆ, ನೀವು ಅಲ್ಲಿ ಒಬ್ಬ ಹುಡುಗ ಇರ್ತಾನೆ, ಯಾರು ಇರೋದಲ್ಲ, ರಾತ್ರಿನೇ ಆ ಪೇಷಂಟ್ ಶಿಫ್ಟ್ ಮಾಡಿಬಿಡ್ರಿ, ನಾನು ನಿಮ್ಗೆ ಯಾವುದಾದ್ರು ಟ್ರೈನ್ ಟಿಕೆಟ್ ಕೊಡ್ತೀನಿ, ಟ್ರೈನ್ ಟಿಕೆಟ್ ಮಾಡಿಸಿಕೊಡ್ತೀನಿ, ನೀವು ಹೋಗ್ರಿ ಅಂತಕ್ಕಂತ ನಮಗೆ ಸಜೆಸ್ಟ್ ಮಾಡಿದ. ನನ್ನ ಮನಸ್ಸು ಒಪ್ಪಲಿಲ್ಲ ಅಂದವನು. ಅಂದಾಗ ನಾನೇನು ಮಾಡಿದೆ, ಅರ್ಧ ಸ್ವಲ್ಪ ನರ್ವಸ್ ಅಂದ್ರೆ ಈ ಗಾನ್ ಕೇಸ್ ಅಂತ ಹಿಂಗೆ ಹೋಯ್ತಪ್ಪ ಅಂತ ಏನೋ ಆದ್ರೂ ನಾನು ಧೈರ್ಯ ಬಂದು ಏನು ಮಾಡಿದೆ, ಹೌದಾ ಒಂದು ಕೆಲಸ ಮಾಡಂತೆ, ಇನ್ನು ಊಟ ಮಾಡಿಲ್ಲ ಅಂದವ. ಒಂದು ಕೆಲಸ ಮಾಡಂತೆ, 200 ರೂಪಾಯಿ ತೊಗೊಂಡು 200 ರೂಪಾಯಿ ಕೊಟ್ಟೆ ಅವನಿಗೆ. ಊಟ ಮಾಡಿದ, ಇದು ಊಟ ಮಾಡು, ಸಂಜೆಗೆ ಬರ್ತೀನಲ್ಲ ಆವಾಗ ಬಾ, ಮಧ್ಯಾಹ್ನ ಟೈಮ್ ಅದ 3 ಟೈಮು, ನೀ ಅದು ಊಟ ಮಾಡು, ಸಂಜೆಗೆ ಬಾ ಅಂತ 6 ಗಂಟೆಗೆ ಬಂದು ಎಲ್ಲ ಕತೆ ಹೇಳ್ದೆ. ಇನ್ನು ಹಿಂಗೆ ಆಗ್ಯದ ಸರ್ ಸತ್ಯ. ನಾನೇನು ಮಾಡ್ತೀನಿ, ಊರಿಗೆ ಹೋಗ್ತೀನಿ, ಒಂದು ಹೊಲ ಮಾರಕ್ಕಿಟ್ಟೀನಿ, ಹೊಲ ಮಾರಿ ಕೊಡ್ತೀನಿ. ಯಾವ ಹೊಲ ಯಾವ ಪ್ಲಾಟ್ ಮಾರಿ ಯಾರಿಗೆ ಜಲ್ದಿ ಕೊಡ್ತಾರೆ ಹೇಳ್ರಿ ನೀವು. ನಾನೇನು ತಿಳ್ಕೊಬೇಕು? ಕೊಡೋದಿಲ್ಲ ಅಂತ ತಿಳ್ಕೊಬೇಕು. ಈ ಥರ ಆಗ್ಲಂದೆ. ಆಯ್ತಪ್ಪ ನೀವು ಹೋಗು, ಎಂದ ಟಿಕೆಟ್ ಯಾವಾಗ ಸಿಗ್ತಾವ ಅವು ಬುಕ್ ಮಾಡಿ ಹೋಗಂತೆ. ಒಂದು 5 ಡೇ ಇವೆಂಟ್ ಹೋಗ್ಬಿಟ್ಟ. ಆ ಹುಡುಗ ಕರ್ಕೊಂಡು ಹೋಗ್ಬಿಟ್ಟ. ಮತ್ತು ಅಲ್ಲಿ ಏನೇನು ಬೇಕಂತ ನಾವು ಬರ್ಕೊಟ್ವಿ, ಅದೆಲ್ಲ ಮಾಡಿದ್ವಿ. ಅವ್ರು ಸಂಬಂಧಪಟ್ಟ ವಕೀಲರು ನಮ್ಗೆ ಕಾಂಟ್ಯಾಕ್ಟ್ ಆಗಲಿಲ್ಲ, ಅದು ಗೊತ್ತಿಲ್ಲ ಅಡ್ಮಿಟ್ ಮಾಡಿದವರು. 5 ಡೇ ಇಲ್ಲ 15 ದಿನದಾಗ ಕಳಿಸ್ತೀನಿ ಅಂದ. ಡಿ ಡಿ ಅದು ಇದ್ರೊಳಗೆ ಕಳಿಸ್ತೀವಿ ಅಂತ ಏನೋ ಕಳಿಸ್ತಿದ್ದಾರೆ ಸರ್ ಮೊದಲದು. ಡಿ ಡಿ ಮಾಡಿ ಕಳಿಸ್ತೀನಿ, ಅದರದ್ದೊಂದು ಕಾಪಿ ಕಳಿಸ್ತೀನಿ ಅಂತ. ಆಯಿತು ಅಂತ ಆ ಡಿ ಡಿ ಕಾಪಿ ಮಾಡಿದ ತಕ್ಷಣ ಆಯ್ತಪ್ಪ ಅಂದೆ. ಒಂದು 15 ಬಿಟ್ಟು ಒಂದು ಡಿ ಡಿನೇ ಬಂತು. ನಮ್ಮಲ್ಲಿ ಸಂಘಟಿದ್ದವ್ರು ಏನಂದ್ರು, ಅದು ಔಷಧನೂ ಕೊಡಬೇಕಾಗಿತ್ತಲ್ಲ ಅವ್ರಿಗೊಂದಿಷ್ಟು. ಸೊ ಅವ್ರಿಗೊಂದಿಷ್ಟು ನನಗೊಂದಿಷ್ಟು. ಅವ್ರೇನಾದ್ರು ಇಲ್ಲ ಸರ್ ಇವೆಲ್ಲ ಫೇಕ್ ಇರ್ತಾವ ಅಂದರು. ಹೌದಾ ಅಂದೆ. ಮತ್ತು ಹಿಂದಗಡೆಗೆ ಸಿಂಡಿಕೇಟ್ ಬ್ಯಾಂಕ್ ಹೋದೆ. ಸಿಂಡಿಕೇಟ್ ಬ್ಯಾಂಕ್ ಹೋಗಿ ಕೇಳಿ, ನೋಡ್ರಿ ಇದು ಫೇಕ್ ಅದ ಡಿ ಡಿ ನೋಡ್ರಿ. ಇಲ್ರಿ ಸರ್ ಅಂತ. ಪಾಪ ಒರಿಜಿನಲ್ ಅದ ರೀ, ಹಂಗೆ ಮೋಸ ಮಾಡ್ತಾರೆ ರೀ. ಇಲ್ಲಿದ್ದವರೇ ಸಮೀಪ ಇದ್ದವರೇ ಮೋಸ ಮಾಡ್ತಾರೆ. ಆದರೆ ಅಷ್ಟು ದೂರ ಇದ್ರೂ ಅವನು ನೆನಪಿಟ್ಟುಕೊಂಡು ಹೊಲ ಮಾರಿ ದುಡ್ಡು ಕಳಿಸಿಕೊಟ್ಟ. ಓಹೋ, ಅಂದ್ರೆ ನನಗೆ ಸೇವೆ ಮಾಡಬಾರ್ದು ಅಂತ ಬರೋದು ಭರವಸೆನೇ ಇದ್ದಿದ್ದಿಲ್ಲ ನನಗೆ. ಈ ಥರದ ಇಂಟ್ರೆಸ್ಟಿಂಗು ಕೆಲವೊಂದು ಕೊಡ್ಲಾರ್ದಂಥ ಕೇಸಸ್ ಭಾಳ ಇದ್ದಾವೆ, ಅದನ್ನು ನಾನು ಹೇಳಬಾರ್ದು. ಇದು ಬಂದದ ಕೇಸ್ ಹೇಳಿದೆ ಅಷ್ಟೇ. ಬಡವ ಬಗ್ಗರು ಬಂದ್ರೆ ನೀವು ಬಹಳ ಉಚಿತವಾಗಿ ಕೂಡ ಕಳಿಸಿದ್ದು ಇದೆ ಘಟನೆ ಮಾಡ್ತೀನಿ. ಈ ರೀತಿಯ ನಮ್ಮ ಧರ್ಮ. ಈ ನಾವೇನು ಒಂದು ಮಾತು ಹೇಳ್ತೀನಿ ನಿಮಗೆ, ನಾನೊಂದು ಆಲ್ರೆಡಿ ನೌಕರಿ ಮಾಡ್ತಿದ್ದೆ, ಸಾಕಷ್ಟು ದುಡ್ಡು ಗಳಿಸಿನಿ.
ಸೇವೆ ಮಾಡೀನಿ, ಸೇವೆಗೆ ರೊಕ್ಕ ಬಂದದ. ಇದು ಎಕ್ಸ್ಟ್ರಾ ಸೇವೆ ಇದ್ದಂಗೆ, ಇದ್ರ ಸಂಪೂರ್ಣ ರೊಕ್ಕ ತಗೋಬೇಕಂತೇನಿಲ್ಲ ಅಂತ ಏನೋ ನಂದೊಂದು ಇದು ಕೊರಗು. ಸೇವಾ ಮನೋಭಾವದ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಿದವರು ನೀವು. ಸರ್, ಇಷ್ಟೆಲ್ಲ ಒತ್ತಡ, ಇಷ್ಟೆಲ್ಲ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಬ್ಯುಸಿ ಇದ್ರೂ ಕೂಡ ನೀವು ಬರಹಕ್ಕೆ ಹೇಗೆ ವಾಲಿದ್ರಿ? ಸಾಹಿತ್ಯ ರಚನೆ ಮಾಡಲಿಕ್ಕೆ ಯಾರು ಪ್ರೇರಣೆ ಹೇಗೆ ಅಂತ? ಈಗ ಪ್ರೇರಣೆ ಅಂತ ಒಂದು 2-3 ವಿಚಾರಗಳನ್ನ ಹೇಳ್ಬೋದು. ಒಂದಂದ್ರೆ ಬೇಸಿಕಲಿ ನಾನು ಹಳ್ಳಿಯವನು, ಹೌದು, ಗ್ರಾಮಾಂತರ ಪ್ರದೇಶದಿಂದ ಬಂದವರು. ಹೌದು. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೃಷ್ಟಿ ಎಂಬುದು ಅದ್ಭುತವಾದಂಥದ್ದು. ನೀವು ಎಲ್ಲೇ ಹೋಗ್ರಿ, ಹೌದೌದು, ಹಳ್ಳಿ ಅಂದ್ರೆ ಸೃಷ್ಟಿಗೆ ಒಂದು ಇದು ಇದ್ದಂಗೆ, ಒಂದು ಬಾಗಿಲಿದ್ದ, ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ಪ್ರದೇಶ. ಆ ಪ್ರಕೃತಿನೇ ನಮಗೆ ಒಂಥರದ್ದು ಒಳಗೆ ಹಾಕೊಂಡಿರ್ತದೆ ಪ್ರೇರಣೆ. ಎರಡನೇದು ಏನಂದ್ರೆ ಅಲ್ಲಿಯ ವಾತಾವರಣ ಅಂತಂದ್ರೆ ಒಕ್ಕಲತನ ಅವೆಲ್ಲ ಅಂದ್ರೆ ಗ್ರಾಮೀಣ ಜನರ ಉದ್ಯೋಗದಲ್ಲಿ ಬರ್ತಕ್ಕಂಥ ಕೆಲವು ವಿಚಾರಗಳು. ಸೃಷ್ಟಿ ಒಂದು ವಿಚಾರ, ಉದ್ಯೋಗ ಒಂದು ವಿಚಾರ, ಹಳ್ಳಿಯ ಸಂಸ್ಕೃತಿ ಒಂದು ವಿಚಾರ, ಜಾನಪದ ಸಂಸ್ಕೃತಿ ಒಂದು ವಿಚಾರ. ನಂತರ ಬರ್ತಕ್ಕಂಥದ್ದು ಹೊರ ಅಂತಂದ್ರೆ ನಮ್ಮ ಆರೋಗ್ಯದ ಡಿಪಾರ್ಟ್ಮೆಂಟ್ ಇರೋಕ್ಕಾಗಿ ಆರೋಗ್ಯದ ವಿಚಾರವನ್ನು ನಾವು ಅವು ಕೆಲವೊಂದು ನಮ್ಮ ಬರವಣಿಗೆಯಲ್ಲಿ ಬಂದಿವೆ. ಇನ್ನೊಂದು ಅಂದರೆ ನಮ್ಮ ಹಿರಿಯ ಯಾವುದು ಆಧ್ಯಾತ್ಮಿಗಳಾದಂಥ ಈಗಾಗಲೇ ಹೇಳಿದ್ರೆ ಸಿದ್ಧಗಂಗಾ ಶ್ರೀಗಳಾಗಲಿ ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳಾಗಲಿ, ಇನ್ನಿತರ ಮಠಮಾನ್ಯರಾಗಲಿ, ಅವರಿಂದ ಬರ್ತಕ್ಕಂಥ ಧರ್ಮಾಚರಣೆ ಆಗಲಿ ಅಥವಾ ಆಧ್ಯಾತ್ಮದ ವಿಚಾರಗಳಾಗಲಿ, ಕೆಲವೊಂದು ವಿಚಾರಗಳು ಬಂದು ಕೆಲವು ಪುಸ್ತಕದಲ್ಲಿ ಕೆಲ ಕವನಗಳನ್ನು ನಾನು ಬರೆದಿದ್ದೆ. ಹೌದು, ಸುಮಾರು 13 ಕವನಗಳನ್ನು ಸಂಕಲನವನ್ನು ನೀವು ಹೊರತಂದಿದ್ದೀರಿ. ಹೌದು ಸರ್. ಅದರಲ್ಲಿ ಮುಖ್ಯವಾಗಿ ಗುಬ್ಬಿಯವರ ಕವನ ಸಂಕಲನ, ಗುಬ್ಬಿಯವರ ಕೃತಿಗಳ ಶಿರೋನಾಮೆ ಅಥವಾ ಶೀರ್ಷಿಕೆ ಬಹಳ ಕುತೂಹಲವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಗುಬ್ಬಿಗೂಡು ಮತ್ತೆ ಜಂಗಮಜೋಗಿ, ಇಂಥದ್ದು ಅನೇಕ ರೀತಿಯ ಟೈಟಲ್ಗಳು. ಈ ಟೈಟಲ್ಗಳ ಬಗ್ಗೆ ಯಾವ ಕೃತಿಗಳ ಪುಸ್ತಕಗಳು ಮತ್ತೆ ಏನು ವಿಶೇಷ ಅಂತ? ಏನೋ ಒಂಥರದ ಟೈಟಲ್ದಲ್ಲಿ ಅದರಲ್ಲಿ ಒಂದು ಗೂಢಾರ್ಥ ಇರುತ್ತೆ ಎಂಬ ಒಂದು ಏನೋ ಒಂದು ವಿಚಾರ. ಯಾರೇನು ಹೇಳಿದ್ದಿಲ್ಲ, ಮಾಡಿದ್ದಿಲ್ಲ, ಅದು ನಾನೇ ಕೆಲವೊಂದು ಇಟ್ಕೊಂಡು ಅದನ್ನು ಕೆಲವು ಪುಸ್ತಕಗಳನ್ನು ಬರೆದಿದ್ದೆ. ಮುಖ್ಯವಾಗಿ ನೀವು ಬರೆದ ಕ್ಷೇತ್ರಗಳಲ್ಲಿ ಈ ಸಂಪಾದನಾ ಕೃತಿ ಕೂಡ ಇದೆ. ಸಂಪಾದನೆಯಲ್ಲಿ ಯಾವುದನ್ನು? ನಮ್ಮ ಡಾಕ್ಟರ್ ಲೀಲಾವತಿ ದೇವದಾಸ್ ಅವ್ರದ್ದಾಯ್ತು, ಡಾಕ್ಟರ್ ನಾಗಲೋತಿ ಮಠ ಅವರು ಬರೆದಿದ್ದಾಯ್ತು, ಇನ್ನೊಬ್ಬರೊಂದಿಗೆ ಡಾಕ್ಟರ್ ಎಸ್ ಹಿರೇಮಠ ಅವ್ರ ಸಂಗಟ ಕೂಡಿ ಬರೆದಿದ್ದದ್ದು ಅಷ್ಟೇ ಸಂಪಾದನಾ ಕೃತಿ. ಸಂಪಾದನೆ. ಆ ನಂತರ ನೀವು ಈಗ ಗದ್ಯ ಭಾಗದಲ್ಲಿ ಕೂಡ ತುಂಬಾ ಕೆಲಸ ಮಾಡಿದ್ದೀರಲ್ಲ ಸರ್? ಹೌದು ಸರ್. ಯಾವುದು ಮುಖ್ಯವಾಗಿ ಅಂದರೆ ವೈದ್ಯಾಮೃತ ಎಂಬುದು ಗುರು ಉಪದೇಶಕ್ಕೆ ನಾನು ತಿಂಗಳ ಮೆಡಿಕಲ್ ಅಂದರೆ ವೈದ್ಯಕೀಯ ಸಂಬಂಧಪಟ್ಟ ಒಂದು ಲೇಖನ ಕೊಡ್ತಿದ್ದೆ. ಅದೆಲ್ಲ ಸೇರಿಸಿ ಒಂದು ಗದ್ಯ ಭಾಗದ್ದೊಂದು ವೈದ್ಯಾಮೃತ ಅಂತ ತಿಳ್ಕೊಂಡು ಪುಸ್ತಕ ಮೊನ್ನೆ ಬಿಡುಗಡೆ ಮಾಡಿದ್ವಿ. ಮಂಜುನಾಥ್ ಸರ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಬಂದಾಗ ಅವ್ರ ಕೈಯಿಂದನೇ ಬಿಡುಗಡೆ ಮಾಡಿದ್ವಿ ವೈದ್ಯಾಮೃತ ಅಂತ. ಇನ್ನೂ 2-3 ಕೆಲವು ಅದಾವ್ರಿ. ಈ ವೈದ್ಯಕೀಯ ವಿಜ್ಞಾನದ ಕೃತಿಗಳು ಮುಖ್ಯವಾಗಿ ನಿಮ್ಮ ಅನುಭವದ ಹಿನ್ನೆಲೆ ಕೃತಿಗಳು ಹೇಗೆ ಅಂತ? ಹೆಚ್ಚಾಗಿ ಅನುಭವದ ಹಿನ್ನೆಲೆನೇ ಇರುತ್ತೆ, ಹೆಚ್ಚಾಗಿ ಅನುಭವನೇ ಇರುತ್ತೆ. ಇನ್ನೊಂದು ಏನೋ ಬರೆಯೋ ಸಮಯದಲ್ಲಿ 2 ಲೈನ್ ಬರೆದಾಗ ಇನ್ನೊಂದು 3ನೇ ಲೈನ್ ಏನೋ ಒಂದು ತೋಚುತ್ತೆ. ಅದನ್ನು ಒಂದು ನಮ್ಮ ಅದು ಪ್ರತಿಭೆಯ ಒಂದು ಅಂಶ ಅಂತ ನಾನು ಅನುಭವದು. ಏನೋ ಕೆಲವು ವಿಚಾರಗಳ ಸಡನ್ನಾಗಿ ಬಂದ್ಬಿಡ್ತಾವೆ. ಸರ್, ನೀವು ಹಳ್ಳಿಯ ಬದುಕು, ಜಾನಪದ ಬದುಕು ಬಹಳ ನಿಮಗೆ ಹತ್ತಿರವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರಿ. ಅದಕ್ಕಾಗಿ ನೀವು ರೈತರ ಬಗ್ಗೆ ಮತ್ತೆ ಸೈನಿಕರ ಬಗ್ಗೆ ಕೂಡ ಕೃತಿಯನ್ನು ಬರೆದಿದ್ದೀರಿ. ಯಾವುದು? ಜೈ ಜವಾನ್ ಜೈ ಕಿಸಾನ್ ಎಂಬುದು ಸ್ವಲ್ಪ ಯಾವಾಗಲೂ ಅದು ಒಂದು ಪದ್ಯ ಇರುತ್ತೆ, ಇಲ್ಲಿ ಒಂದು ಪದ್ಯ ಇರುತ್ತೆ, ಒಟ್ಟೊಟ್ಟಿಗೆ ಎರಡನ್ನ ಮಿಕ್ಸ್ ಅದು ಎಲ್ಲ ಬುಕ್ನಲ್ಲೂ ಒಂದು ರೈತರದ್ದು ಇರ್ತದೆ, ಒಂದು ಜವಾನಂದು ಇರ್ತದೆ. ಒಬ್ಬ ವೈದ್ಯನಿಗೆ ಈ ರೀತಿಯ ಒಂದು ಬರಹಕ್ಕೆ ಮನೋಧರ್ಮ ಅಥವಾ ಮಾನಸಿಕತೆ ಹೇಗೆ ಸೃಷ್ಟಿಯಾಗ್ತದೆ ಸರ್? ಬರಹಕ್ಕೆ ಪರಿಸರ ಬಹಳ ಮುಖ್ಯವಾದದ್ದು, ಪ್ರೇರಣೆ ನೀಡ್ತದೆ. ಪರಿಸರ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮಂಥ ಗೆಳೆಯರಾಗಲಿ ಅಥವಾ ನಿಮ್ಮಂಥ ಸಾಹಿತಿಗಳಾಗಲಿ, ಸಾಹಿತ್ಯಾಸಕ್ತರ ಮಡಿಲಲ್ಲಿ ಅಥವಾ ಸಾಹಿತಿಗಳ ಮಡಿಲಲ್ಲಿದ್ದಾಗ ಮತ್ತು ಸಹಜವಾಗಿ ಅದು ಬರೋದೆ. ಆಕಾಶವಾಣಿ, ದೂರದರ್ಶನ ಇಂಥ ಮಾಧ್ಯಮಗಳಿಗೆ ಕೂಡ ನೀವು ಬಂದಿವಲ್ಲ ಸರ್? ಬಂದಿವೆ. ಆಕಾಶವಾಣಿಯಲ್ಲಿ ಮಾತಾಡಿದ್ದದ, ಉಪನ್ಯಾಸ, ಭಾಷಣಗಳು ಇಲ್ಲೇ ಮಾತಾಡಿದ್ದದ, ಏನೋ ಒಂದು ಪ್ರಯತ್ನ. ಒಟ್ಟು ಸುಮಾರು 18 ಕೃತಿಗಳನ್ನ ಈಗ ಸಾಹಿತ್ಯದ ಮಡಿಲಿಗೆ ಹಾಕಿದ್ದೀವಿ. ಈಗ ಸದ್ಯ ಯಾವ ಕೆಲಸ ಕಾರ್ಯದಲ್ಲಿ ತಾವು ತೊಡಗಬೇಕು? ಈ ಒಂದು 3 ಇದೆ. ಕೋಳ್ಕೂರೀಶ ಅಂತ, ನಮ್ಮ ಕೋಳ್ಕೂರು ನನ್ನ ಮನೆದೇವರು, ಎಲ್ಲಿ ಸಿದ್ದಬಸವೇಶ್ವರ ಅಂತ, ಅವ್ರು ಕೋಳ್ಕೂರೀಶ ಅಂತಾನೆ ಒಂದು ತ್ರಿಪದಿ ಬರೆದಿನಿ. ತ್ರಿಪದಿ ಬರೆದು ಆ ಊರಿಂದ ಸ್ವಲ್ಪ ಹಿಸ್ಟ್ರಿ, ಯಾಕಂದ್ರೆ ಬೇಸಿಕಲಿ ಐ ಆಮ್ ಫ್ರಮ್ ದಟ್ ಪ್ಲೇಸ್, ಆ ಊರಿನವನೇ ಅದು, ಅಂದ್ರೆ ತಳ, ಹಿಂಗಾಗಿ ಅಲ್ಲಿ ಒಂದು ಬರೆದಿದ್ದೀನಿ. ಇನ್ನೊಂದು ಮೇಘ ಸದೃಶರು ಅಂತ, ಅಂದ್ರೆ ಇವೆಲ್ಲ ಹಿರಿಯರೆಲ್ಲ ಹೇಳಿದ ಕೆಲವೊಂದು ಮಾತುಗಳನ್ನು ಅದರಲ್ಲಿ ಶೇಖರಣೆ ಮಾಡಿದ್ದಾರೆ. ಮತ್ತು ಈಗಾಗಲೇ ಹೇಳಿದ್ನಲ್ಲ, ಕರ್ಣಕವಚ ಅಂತ ಒಂದು ಹೆಡ್ಡಿಂಗ್ ಇಟ್ಟು, ಶೀರ್ಷಿಕೆ ಇಟ್ಟು, ಒಳಗಡೆ ಅಲ್ಲಲ್ಲಿ ಏನೇನೋ ಯಾರು ಅನುಭವಗಳಾದವು
ಈಗ ಕೆಲವೊಂದು ಈಗ ಪೇಪರ್ನಲ್ಲಿ ಒಂದು ಪಾಯಿಂಟ್ ಹೇಳಿದೆ ಒಬ್ಬ ಹುಡುಗನ ಬಗ್ಗೆ. ಸೊ ಆ ಥರದ್ದು ಏನೇನು ವಿಷಯಗಳಿದ್ವು ಅಂದ್ರೆ ಕೆಲವೊಂದು ವಿಷಯಗಳು ಸೇರಿ ಒಂದು ಪುಸ್ತಕ ಕರ್ಣಕವಚ ಅಂತ ಒಂದು ಆಲ್ರೆಡಿ ಮುನ್ನುಡಿ ನಮ್ಮ ವಿಸಾಜಿ ಸಾರಿಗೆ ಬರೋಕ್ಕೆ ಕೊಟ್ಟಿನಿ ಅದನ್ನು. ಅಂದರೆ ಈ ಮಕ್ಕಳ ಸಾಹಿತ್ಯಕ್ಕೂ ತಾವು ಏನಾದರೂ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಯ್ತಾ? ಹೆಚ್ಚಾಗಿ ಇಲ್ಲ, ಅಲ್ಲಲ್ಲಿ ಸ್ವಲ್ಪ. ಯಾಕಂದರೆ ನಾವು ಬರೆಯೋದು ವಯಸ್ಸಾದ ಮೇಲೆ ಬರೆಯೋಕ್ಕೆ ಶುರು ಮಾಡಿದಾಗ ಹಿರಿಯರ ಮಾತು. ಆದರೆ ಒಂದೆರಡು ಪದ್ಯಗಳನ್ನು ಬರೆದಿದ್ದೇನೆ. ಯಾಕಂದರೆ ಈಗ ಮೊಮ್ಮಕ್ಕಳ ಒಡನಾಟ ಇದ್ದದಕ್ಕೆ ಅದು ಒಂದು ಪ್ರೇರಣೆ ಆಗಬಹುದು ಅಂತ ನೀವೂ ಕೇಳಿದ್ರಿ. ಇದ್ರ ಪ್ರಕಾರ ಅದನ್ನು ಒಂದು ಕೆಲವೊಂದು ಬರೆಯೋಣ ಅಂತ ಈಗ ನನ್ನ ಆಸೆ ಚಿಗುರಿತ್ತು. ಗುಬ್ಬಿಯವರೇ, ಈಗ ಈ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರ ನಿಮಗೆ ಡಾಕ್ಟರ್ ಅನುಪಮಾ ನಿರಂಜನ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಿದೆ. ಈ ಪ್ರಶಸ್ತಿಯನ್ನು ಕೊಟ್ಟ ಮೇಲೆ ನಿಮಗೆ ಇನ್ನಷ್ಟು ಉತ್ತೇಜನ ಬಂದಿರಬೇಕಲ್ಲ, ಬರಿಬೇಕು, ಇನ್ನಷ್ಟು ಕೆಲಸ ಮಾಡಬೇಕು ಅಂತ. ಇದೊಂದು ಪ್ರೇರಣಾದಾಯಿ ಪ್ರಶಸ್ತಿ ಅಲ್ವಾ? ಸಹಜವಾಗಿ ಈ ವೈದ್ಯಕೀಯ ಮತ್ತು ವಿಜ್ಞಾನ ಅಂತಂದಾಗ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಕೃತಿಗಳನ್ನು ಯಾಕೆ ಹೊರಗೆ ತರಬಾರದು ಅಂತ ತಿಳ್ಕೊಂಡು ಈ ಪ್ರೇರಣೆ ನೀವು ಅಂದಂಗೆ ಅದು ನಿಜವಾಗಿಯೂ ಅದನ್ನು ಬಂದಿದೆ ಅಂತಕ್ಕಂಥ ಮಾತನ್ನು. ನಿಮ್ಮ ಹಾಗೆ ವೈದ್ಯರು ಬರಹಗಾರರು ಇದ್ದಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮುಖ್ಯವಾಗಿ ಯಾವುದೇ ಒಂದು ಸಾಹಿತ್ಯ ವೈದ್ಯ ಬರಹಗಾರರಿಗೆ ಇನ್ನೂ ಸಾಕಷ್ಟು ಬರೆಯಬೇಕು. ವೈದ್ಯ ಬರಹಗಾರರು ಕಡಿಮೆ. ಆ ಕಾರಣಕ್ಕೆ ಯಾಕಂದ್ರೆ ನಮ್ಮ ಹಿರಿಯರಾದಂಥವರೆಲ್ಲರೂ ವೈದ್ಯ ಬರಹಗಾರರು ಭಾಳ ಕಾಳಜಿಯಿಂದ ಹೇಳ್ತಿರ್ತಾರೆ, ಬಟ್ ಬರೆಯೋದು ಕಡಿಮೆ ಜನ. ಏನಾದರೂ ಒಂದು ಅರ್ಧ ಪೇಜ್ ಆಗಲಿ, ಒಂದು ಪೇಜ್ ಆಗಲಿ, ಒಂದು ವಿಷಯವನ್ನು ಕನ್ನಡದಲ್ಲಿ ಬರೆದು ಕಳಿಸಿದರೆ ನಮಗೆ ಕನ್ನಡ ಭಾಷೆನೂ ಉತ್ತಮ ಆಗುತ್ತಾ, ಅಥವಾ ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತಾ, ಮತ್ತು ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೂ ನಾವು ಒಂದು ಒತ್ತು ಕೊಟ್ಟಂಗೆ ಆಗುತ್ತಾ, ಬೆಳೆಸಿದಂಗೆ ಆಗುತ್ತಾ. ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿ ಅಲ್ಲದೆ ಬೇರೆ ಪ್ರಶಸ್ತಿ ನಿಮಗೆ ಪ್ರಮುಖವಾದ್ದು ಯಾವುದು? ಇದೇ ಮುಖ್ಯವಾದ್ದು. ಮತ್ತು ನಂತರ ಮೊನ್ನೆ ಇದು ಕೊಟ್ಟರಲ್ಲ ಸುವರ್ಣ ಸಂಭ್ರಮ ಪ್ರಶಸ್ತಿ ಅಂತ ತಿಳ್ಕೊಂಡು ಅರಸು ರಾಜ್ಯೋತ್ಸವ ಅರಸು ಪ್ರಶಸ್ತಿ ಅರಸು ಪ್ರಶಸ್ತಿ ಈಗ ಅನೇಕ ಪ್ರಶಸ್ತಿಗಳು. ತುಂಬಾ ಒಳ್ಳೆಯದು. ಡಾಕ್ಟರ್ ಎಸ್ ಎಸ್ ಗುಬ್ಬಿಯವರೇ, ಒಬ್ಬ ವೈದ್ಯನಾಗಿದ್ದುಕೊಂಡು ಒಂದು ಸಾಹಿತಿಯಾಗಿ ಬೆಳೆದಿದ್ದೀರಿ. ಅಂದರೆ ವೈದ್ಯಕೀಯ ಕ್ಷೇತ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಅದೇ ರೀತಿ ಬೌದ್ಧಿಕ ಜ್ಞಾನವನ್ನು ಹೆಚ್ಚಿಸಬೇಕು, ಜ್ಞಾನವನ್ನು ಪಸರಿಸಬೇಕು ಅಂತ ಹೇಳಿಕೊಂಡು ಸಾಹಿತ್ಯವನ್ನು ಬೆಳೆಸಿದೆ. ಎರಡು ಕ್ಷೇತ್ರಗಳಲ್ಲಿ ತಾವು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಇವತ್ತು ನಾಡು ಗುರುತಿಸುವ ವೈದ್ಯ ಸಾಹಿತ್ಯ ಅಂತ ಆಗಿದ್ದೀರಿ. ಇನ್ನಷ್ಟು ಪ್ರಶಸ್ತಿ ಗೌರವಗಳು ನಿಮ್ಮ ಮುಡಿಗೆ ಏರಲಿ ಅಂತ ಆಶಿಸ್ತಾ ಇವತ್ತು ನಮ್ಮ ವೀಕ್ಷಕರ ಜೊತೆ ಬಹಳ ತೆರೆದ ಮನಸ್ಸಿನಿಂದ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ಭೇಟಿ. ಎಲ್ಲರಿಗೂ ನಮಸ್ಕಾರ.